ಗುಡ್ ಮಾರ್ನಿಂಗ್ ಗೈಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಫ್ಟಿ ನಮ್ಮ ಈ ಒಂದು ಝೋನ್ ಅಲ್ಲಿ ಮಿಡಲ್ ಝೋನ್ ಏನಿದೆಯಲ್ವಾ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಲ್ಲೇ ಓಪನ್ ಆಗಿ ಇದ್ರ ಕೆಳಗಡೆ ಈಗ ಟ್ರೇಡ್ ಮಾಡ್ತಾ ಇದೆ. ಓಕೆ, ನಮ್ಮ ಇವತ್ತಿನ ಒಂದು ಟ್ರೇಡ್ ಪ್ಲಾನ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ನಿಫ್ಟಿ ಏನಾದ್ರೂ ಹೀಗೆ ಕೆಳಗಡೆ ಬಂದು ಇದನ್ನ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ನಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಇರುತ್ತೆ. ಹಾಗೆ ಇದನ್ನು ಏನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ನಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಇರುತ್ತೆ ಡೌನ್ ಸೈಡ್. ಒಂದೊಮ್ಮೆ ಬೈ ಚಾನ್ಸ್ ಏನಾದ್ರೂ ಇಲ್ಲೇ ಕೆಳಗಡೆ ಬಂದು ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ನಾವು ಇದನ್ನೇನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು. ಹಾಗೆ ಇದನ್ನೇ ಏನಾದ್ರೂ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ಇದನ್ನ ಟಾರ್ಗೆಟ್ ಇಡಬಹುದು. ನನಗನ್ಸೋ ಪ್ರಕಾರ ನಿಫ್ಟಿ ಇವತ್ತು ಇಲ್ಲಿಂದ ಒಂದು ಈ ರೇಂಜ್ ಒಳಗಡೆ ಟ್ರೇಡ್ ಮಾಡುತ್ತೆ. ಇವತ್ತು ಇದನ್ನೇನಾದ್ರೂ ಯಾವ್ದಾದ್ರು ಒಂದು ಡೌನ್ ಸೈಡ್ ಇಲ್ಲ ಒಂದು ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂತು ಅಂದ್ರೆ ಒಂದು ಒಳ್ಳೆ ಒಂದು ಮೂವ್ಮೆಂಟ್ ನೋಡಬಹುದು ಇಲ್ಲಿ ಅಥವಾ ಇಲ್ಲಿವರೆಗೂ. ಓಕೆ, ಇದು ಇವತ್ತು ನಿಫ್ಟಿಯಲ್ಲಿನ ಪ್ಲಾನ್. ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿ ಏನಾದ್ರೂ ಈ ಒಂದು ಝೋನ್ ನ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ನಾವು ಈ ಲೆವೆಲ್ ವರೆಗೂ ಒಂದು ಟಾರ್ಗೆಟ್ ಇಡಬಹುದು. ಹಾಗೆ ಇದನ್ನೇ ಏನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಡೌನ್ ಫಾಲ್ ನೋಡಬಹುದು. ಓಕೆ, ಈ ಒಂದು ಗ್ರೀನ್ ಝೋನ್ ಮತ್ತೆ ಹಾಗೆ ಈ ಒಂದು ರೆಡ್ ಝೋನ್ ನಮಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಯಲ್ಲಿ ಇನ್ನು ಅಪ್ ಸೈಡ್ ನೋಡೋದಾದ್ರೆ, ಈ ಒಂದು ಝೋನ್ ನ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋಕ್ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು. ಹಾಗೆ ಈ ಒಂದು ಝೋನ್ ನ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋಕ್ ಸ್ಟಾರ್ಟ್ ಮಾಡಿದ್ರೆ ಇದು ಕೂಡ ಇಲ್ಲಿವರೆಗೂ ಟಾರ್ಗೆಟ್ ಇಡಬಹುದು. ಸೊ ನಾವು ಮೇನ್ ಆಗಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ಬ್ಯಾಂಕ್ ನಿಫ್ಟಿ ನಮಗೆ ಇವತ್ತು ಈ ಒಂದು ರೆಡ್ ಝೋನ್ ಮತ್ತೆ ಈ ಒಂದು ಗ್ರೀನ್ ಝೋನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಬ್ರೇಕ್ಔಟ್ ಕೊಟ್ಟು ರಿಟ್ರೇಸ್ಮೆಂಟ್ ತಗೊಂಡು ಮೊಮೆಂಟಮ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಒಂದೇ ಈ ಸೈಡ್ ಹೋಗುತ್ತೆ, ಇಲ್ಲ ಈ ಸೈಡ್ ವರ್ಗು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಡಬಹುದು. ಈ ರೆಡ್ ಅಂಡ್ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಆರಾಮಾಗಿ ನಮ್ಮ ಈ ಲೆವೆಲ್ ವರ್ಗು ಟಾರ್ಗೆಟ್ ಇಟ್ಕೋಬಹುದು. ಇದು ನಮ್ಮ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿಯ ಒಂದು ಟ್ರೇಡ್ ಪ್ಲಾನ್ ಇವತ್ತು. ಸೊ ಹುಷಾರಾಗಿ ಟ್ರೇಡ್ ಮಾಡಿ. ಸೇಮ್ ನಾನು ಡೈಲಿ ಹೇಳೋ ಹಾಗೇನೆ ಮಾರ್ಕೆಟ್ ತುಂಬಾ ವಾಲಟೈಲ್ ಆಗಿದೆ. ಲಿಮಿಟೆಡ್ ಕ್ವಾಂಟಿಟಿ ಇಟ್ಕೊಳ್ಳಿ. ಜೊತೆಯಲ್ಲಿ ನೀವು ಹೆಡ್ಜ್ ಮಾಡಿ ಆಪ್ಷನ್ ಬೈ ಅಥವಾ ಸೆಲ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಅನ್ಕೊಂತೀನಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಯಾಕಂದ್ರೆ ಸಡನ್ ಸ್ಪೈಕ್ ಆಯ್ತು ಅಂದ್ರೆ ನಿಮ್ದು ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡುತ್ತೆ ಹೆಡ್ಜ್ ಮಾಡಿದ್ರೆ. ಓಕೆ, ಇವಾಗ ಒಂದು ಡೈರೆಕ್ಷನಲ್ ಬೇಸ್ಡ್ ಹೆಡ್ಜ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಒಂದು ಕಾಲ್, ಈಗ ಮಾರ್ಕೆಟ್ ಏನಾದ್ರು ಒಂದು ಮೇಲೆ ಹೋಗ್ತಿದೆ ಅಂತ ನಿಮ್ಗೆ ಕನ್ಫರ್ಮ್ ಆಯ್ತು ಅಂದ್ರೆ ಅಟ್ ದ ಮನಿ ಸಿ ಬೈ ಮಾಡಿದ್ರೆ ಜೊತೆಯಲ್ಲಿ ಒಂದು 100 ಇಲ್ಲ 200 ಪಾಯಿಂಟ್ ಓಕೆ ಒಂದು ಕಾಲ್ ಆಪ್ಷನ್ ನ ಸೆಲ್ ಮಾಡೋದು. ಸಡನ್ ಮಾರ್ಕೆಟ್ ನಿಮ್ಮ ಪೊಸಿಷನ್ ರಿವರ್ಸ್ ಒಂದು ಸ್ಪೈಕ್ ಕೊಟ್ಟರು ನಿಮ್ಗೆ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಲಿಮಿಟೆಡ್ ಲಾಸ್ ಇರುತ್ತೆ, ಪ್ರಾಫಿಟ್ ಕೂಡ ಲಿಮಿಟೆಡ್ ಇರುತ್ತೆ, ಬಟ್ ಸೇಫ್ ಆಗಿ ಟ್ರೇಡ್ ಮಾಡಬಹುದು ನನ್ನ ಪ್ರಕಾರ. ಸೊ ಇದು ಒಂದು ನನ್ನ ಸಜೆಷನ್, ಬಟ್ ಹುಷಾರಾಗಿ ಟ್ರೇಡ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗೈಸ್.